ಹಸ್ತಪಾಳ್ಯದ ಮಹಾ ಚದುರಂಗದಾಟ ಸ್ಫೋಟ. ಮಲ್ಲಿಕಾರ್ಜುನ ಖರ್ಗೆಗೆ ಸಿಎಂ ಆಗುವ ಯೋಗ ಇಲ್ವಾ? ಕೈಗೆ ಬಂದ ತುತ್ತು ಕೊನೆ ಕ್ಷಣದಲ್ಲಿ ಬಾಯಿಗೆ ಬರಲಿಲ್ವಾ? ರಾಜ್ಯದ ನಾಯಕರು ಬಯಸುತ್ತಿದ್ರು ಹೈಕಮಾಂಡ್ ಮಾತ್ರ ನೋ ಅಂತ ಹೇಳ್ತಾ ಇರೋದು ಯಾಕೆ? ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಆಗುವ ಯೋಗ ಇಲ್ವೇ ಇಲ್ವಾ? ಅವ್ರಿಗೆ ಕೈಗೆ ಬಂದ ತುತ್ತು ಕೊನೆ ಕ್ಷಣದಲ್ಲಿ ಬಾಯಿಗೆ ಬರಲಿಲ್ವಾ? ರಾಜ್ಯದ ನಾಯಕರು ಖರ್ಗೆ ಬೇಕಾದ್ರೆ ಸಿಎಂ ಆದ್ರೆ ನಮ್ದೇನೂ ಅಭ್ಯಂತರ ಇಲ್ಲ ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ ಮಾತ್ರ ನೋ ಅಂತಿದೆ. ಕೊನೆಗೂ ನಿಷ್ಠಾವಂತ ನಾಯಕನಿಗೆ ಅದೃಷ್ಟ ಕೈ ಕೊಡ್ತಾ ಸಿಎಂ ಡಿಸಿಎಂ ಹಗ್ಗಜಗ್ಗಾಟದ ಲಾಭ ಪಡೆಯುವುದಕ್ಕೆ ಖರ್ಗೆಗೆ ಆಗ್ತಾ ಇಲ್ಲ. ದಶಕಗಳ ಸಿಎಂ ಕನಸಿಗೆ ದಿಲ್ಲಿ ದೊರೆಗಳಿಂದಲೇ ಬಿತ್ತ ಬಿಗ್ ಶಾಕ್, ಬಿಗ್ ಬ್ರೇಕ್ ಬಿತ್ತ. ಹಸ್ತಪಾಳ್ಯದ ಮಹಾ ಚದುರಂಗದಾಟದಲ್ಲಿ ಮಲ್ಲಿಕಾರ್ಜುನ ಖರ್ಗೆಗೆ ಸಿಎಂ ಆಗುವಂಥ ಯೋಗವೇ ಇಲ್ವಾ? ಪ್ರಸ್ತುತ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಮತ್ತೊಂದು ಕಡೆ ರಾಜ್ಯದಲ್ಲಾಗ್ತಾ ಇರುವಂಥ ಬೆಳವಣಿಗೆಗಳು, ಸಿಎಂ ಡಿಸಿಎಂ ಕುರ್ಚಿ ಗುದ್ದಾಟ ನಡೀತಾ ಇರುವಂತಹ ಸಂದರ್ಭದಲ್ಲೇ ಸಿಎಂ ಸಿದ್ದರಾಮಯ್ಯನವರ ನಂತರದಲ್ಲಿ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿದರೆ ಖರ್ಗೆಗೆ ಅವಕಾಶ ಮಾಡಿಕೊಡಬಹುದು ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇತ್ತು. ಸೊ ಹಾಗಾಗಿ ಖರ್ಗೆ ಸಿಎಂ ಆದ್ರೆ ನಮ್ದೇನೂ ಅಭ್ಯಂತರ ಇಲ್ಲ ಅಂತ ರಾಜ್ಯದ ನಾಯಕರು ಬಯಸ್ತಾ ಇದ್ರು ಕೂಡ ಹೈಕಮಾಂಡ್ ಮಾತ್ರ ನೋ ಅಂತ ಹೇಳ್ತಾ ಇರೋದು ಯಾಕೆ? ಕಳೆದ 6 ತಿಂಗಳಿಂದ ರಾಜ್ಯದಲ್ಲಿ ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವೆ. ಈ ಗ್ಯಾಪ್ನಲ್ಲಿ ಖರ್ಗೆಗೆ ಓಪನ್ ಆಫರ್ ಕೊಟ್ಟಿದ್ರ ಡಿಕೆಶಿ. ನನಗೆ ಸ್ಥಾನ ಸಿಗದೆ ಇದ್ರೆ ನೀವೇ ಸಿಎಂ ಆಗಿ ನಮ್ದೇನೂ ಅಭ್ಯಂತರ ಇಲ್ಲ ಅಂತ ಒಂದ್ ಕಡೆ ಡಿಕೆಶಿ ಕೂಡ ಹೇಳಿದ್ರು ಅನ್ನುವಂಥದ್ದಿದೆ. ಖರ್ಗೆಗೋಸ್ಕರ ಸೀಟು ಬಿಡೋದಕ್ಕೆ ಸಿದ್ದರಾಮಯ್ಯ ಕೂಡ ರೆಡಿ ಆಗಿದ್ರು, ಡಿಕೆಶಿ ಕೂಡ ರೆಡಿ ಆಗಿದ್ರು. ನಂದೇನೂ ಅಭ್ಯಂತರ ಇಲ್ಲ ನೀವು ಸಿಎಂ ಆಗೋದಾದ್ರೆ ಅಂತ. ಕಳೆದ 6 ತಿಂಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಆಟ ನಡೀತಾಲೇ ಇದೆ. ಸಿದ್ದರಾಮಯ್ಯ ಡಿಕೆಶಿ ನಡುವೆ ತೀವ್ರ ಫೈಟ್ ಮುಂದುವರೆದಿದೆ. ಈ ಎಲ್ಲ ಬೆಳವಣಿಗೆ ನಡುವೆ ಖರ್ಗೆ ಅವರು ಸಿಎಂ ಆದ್ರೆ ನಮ್ದೇನೂ ಅಭ್ಯಂತರ ಇಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದುಂಟು. ಮತ್ತೆ ಸಿಎಂ ಕುರ್ಚಿ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯ ಕೂಡ ರೆಡಿ ಇದ್ರು. ದಶಕಗಳಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ದಲಿತ ನಾಯಕರು ಇದುವರೆಗೂ ಮುಖ್ಯಮಂತ್ರಿಯಾದ ನಿದರ್ಶನ ಇಲ್ಲ. ಹಾಗಾಗಿ ಮುಖ್ಯಮಂತ್ರಿಯಾಗಿ ಖರ್ಗೆ ಅವರನ್ನ ನೇಮಕ ಮಾಡೋದಾದ್ರೆ ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾ ಇದ್ರು. ಈ ಎಲ್ಲ ಬೆಳವಣಿಗೆ ನಡುವೆ ನಾಯಕತ್ವ ಕಚ್ಚಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸೋನಿಯಾ ಮುಂದೆ ನಿಂತಿದ್ದು ಖರ್ಗೆ. ಸಿಎಂ ಆಗೋಕೆ ನನಗೆ ನೀವು ಒಂದು ಅವಕಾಶ ಕೊಡಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಡಿಕೆಶಿಗಾದ್ರೆ ಸಿದ್ದು ಬಿಡಲ್ಲ, ನನಗೂ ಬಹಳ ವರ್ಷಗಳ ಆಸೆ ಇದೆ. ಸೋನಿಯಾ ಮುಂದೆ ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದ್ದು ಇದೇ ಮಲ್ಲಿಕಾರ್ಜುನ ಖರ್ಗೆ ಬೇಡಿಕೆಯನ್ನ ಕೇಳಿ ಸೋನಿಯಾ ಗಾಂಧಿಯವರೇ ಸ್ವತಃ ಹೌಹಾರ್ತಾರೆ. ಖರ್ಗೆ ಜಿ, ಹೈಕಮಾಂಡ್ ತಂಡದ ಆಸ್ತಿ ನೀವು, ನನಗಿಂತಲೂ ಸೀನಿಯರ್ ಇದ್ದೀರಿ. ದೆಹಲಿಯಲ್ಲಿ ನೀವು ಇಲ್ಲದೆ ರಾಜಕೀಯ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನೀವು ದೆಹಲಿ ಬಿಟ್ಟು ನಮ್ಮನ್ನ ರಾಜಕೀಯ ಅನಾಥರನ್ನಾಗಿ ಮಾಡ್ತೀರಿ. ರಾಜ್ಯಕ್ಕೆ ವಾಪಸ್ ಆಗುವ ನಿಮ್ಮ ಯೋಚನೆಯನ್ನು ಈಗಲೇ ಬಿಟ್ಟು ಬಿಡಿ ಅಂತ ಸೋನಿಯಾ ಗಾಂಧಿಯವರೇ ಹೇಳಿದ್ರಂತೆ. ಡಿಕೆಶಿಗಾದ್ರೆ ಸಿದ್ದು ಬಿಡಲ್ಲ, ನನಗೂ ಬಹಳ ವರ್ಷಗಳ ಆಸೆ ಇದೆ. ನೀವು ಅವಕಾಶ ಮಾಡಿಕೊಟ್ರೆ ನಾನು ರಾಜಕಾರಣಕ್ಕೆ ಮರಳ್ತೀನಿ ಅಂತ ಸಿದ್ದರಾಮಯ್ಯನವರು ಒಂದು ಕಡೆ ಖರ್ಗೆ ಅವರು ಸೋನಿಯಾ ಗಾಂಧಿಯವರು ಮುಂದೆ ಹೋದಾಗ ಸೋನಿಯಾ ಗಾಂಧಿಯವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್, ಯಾವುದೇ ಕಾರಣಕ್ಕೂ ತಾವು ರಾಜಕಾರಣಕ್ಕೆ ಮರಳಬೇಡಿ, ಎಐಸಿಸಿ ಅಧ್ಯಕ್ಷರಾಗಿ ನೀವು ಸರಿಯಾಗಿ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಸೋನಿಯಾ ಗಾಂಧಿ ಹೇಳಿದ್ರಂತೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ. ಒಂದು ಕಡೆ ಸಿಎಂ ಗದ್ದುಗೆಯ ಗುದ್ದಾಟದ ನಡುವೆ ಖರ್ಗೆ ಅವರು ಸಿಎಂ ಆಗ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಒಂದು ಕಡೆ ಸಿದ್ದರಾಮಯ್ಯನವರು ಕೂಡ ಖರ್ಗೆ ಆಗೋದಾದ್ರೆ ನಂದೇನು ಅಭ್ಯಂತರ ಇಲ್ಲ ಅಂತ ಇದ್ರು, ಡಿಕೆಶಿ ಕೂಡ ನಂದು ಅಭ್ಯಂತರ ಇಲ್ಲ ಅಂತ ಹೇಳ್ತಾ ಇದ್ರು. ಇದೆಲ್ಲದರ ನಡುವೆ ಖರ್ಗೆ ಅವರಿಗೆ ಸಿಎಂ ಆಗೋ ಯೋಗ ಇನ್ನೂ ಕೂಡ ಬಂದಿಲ್ವಾ ಅಂತ ಹೈಕಮಾಂಡ್ ನೋ ಅಂತ ಹೇಳಿದ್ಯಾಕೆ ಅಂತ?
ವಸಂತ್, ಏನು ಕಾಂಗ್ರೆಸ್ನಲ್ಲಿ ಕಳೆದ 6 ತಿಂಗಳಿಂದಲೂ ಕೂಡ CM ಕುರ್ಚಿಗಾಗಿ ಜಗ್ಗಾಟ ನಡೀತಾ ಇರೋಂಥದ್ದು. ಪ್ರಮುಖವಾಗಿ CM ಸಿದ್ದರಾಮಯ್ಯ ಮತ್ತು ಅದೇ ರೀತಿ DCM ಆಗಿರುವಂತಹ DK ಶಿ ಅವರ ನಡುವೆ ಸಾಕಷ್ಟು ಜಟಾಪಟಿ ನಡೀತಿದೆ. ಈಗಾಗಲೇ DK ಶಿ ಅವರು ಕೂಡ CM ಪಟ್ಟ ಪಡಿಲೇಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರೋಂಥದ್ದು. ಸಾಲಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋ ಪ್ರಯತ್ನ ಕೂಡ ಮಾಡ್ತಾ ಇರುತ್ತೆ. ಆದರೆ ಎಲ್ಲ ಒಂದು ಕಡೆ ಇಲ್ಲಿವರೆಗೂ ಕೂಡ ಹೈಕಮಾಂಡ್ ರಾಜ್ಯದ ಕಡೆ ಗಮನ ಹರಿಸಿಲ್ಲ. ಯಾಕೆಂದರೆ ಇಷ್ಟು ದಿನಗಳ ಕಾಲ ಪಂಚರಾಜ್ಯ ಚುನಾವಣೆ ಆಗಿರ್ಬೋದು ಮತ್ತು CM ಅಂದರೆ ಕೇರಳ CM ಆಯ್ಕೆ ವಿಚಾರದಲ್ಲೂ ಕೂಡ ಹೈಕಮಾಂಡ್ ಬ್ಯುಸಿ ಆಗಿತ್ತು. ಈಗ ಸದ್ಯದಲ್ಲೇ ಏನೋ ಕರ್ನಾಟಕ ಕಡೆ ಗಮನ ಹರಿಸುವ ಸಾಧ್ಯತೆ ಇರುವಂಥದ್ದು. ಇದರ ಮಧ್ಯೆ ಒಂದು ಸಾಕಷ್ಟು ದೊಡ್ಡ ಬೆಳವಣಿಗೆಯನ್ನು ಕಾಂಗ್ರೆಸ್ನಲ್ಲಿ ಕಂಡಿರುವಂಥದ್ದು. ಯಾಕೆಂದರೆ ಪ್ರಮುಖವಾಗಿ ಏನು DK ಶಿ ಅವರು ಅಲ್ಲದೆ ಮತ್ತೊಂದು ಹೆಸರು ನೇರವಾಗಿ ಕೇಳಿ ಬರ್ತಿದ್ದು ಮಲ್ಲಿಕಾರ್ಜುನ್ ಖರ್ಗೆ. ಅಂದರೆ DK ಶಿ ಅವರಿಗೆ ಒಂದು ವೇಳೆ CM ಪಟ್ಟ ಕೊಡದೆ ಇದೆ, ಮಲ್ಲಿಕಾರ್ಜುನ್ ಖರ್ಗೆ ಅವಕಾಶ ಇದೆ ಅಂತ ಕೂಡ ಸಾಕಷ್ಟು ದಿನಗಳಿಂದ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿರೋದು. ಪ್ರಮುಖವಾಗಿ ದಲಿತರಿಗೆ ಒಂದು ಅವಕಾಶ ಕೊಡಬೇಕು ಎಂಬ ಕೂಗು ದಶಕಗಳಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಿದೆ. ಅದೇ ನಿಟ್ಟಿನಲ್ಲಿ ಈಗ ಹೊಸ ದಳವನ್ನು ಏನು ಖರ್ಗೆ ಅವರು ಏನು ಉಳಿಸಿದ್ರು, ಆದರೆ ಅದಕ್ಕೀಗ ಬ್ರೇಕ್ ಬಿದ್ದಿರೋಂಥದ್ದು. ಪ್ರಮುಖವಾಗಿ ನೋಡೋದಾದರೆ ಖರ್ಗೆ ಅವರು ಅಥವಾ ಸಿದ್ದರಾಮಯ್ಯರು ನೇರವಾಗಿ ಹೇಳ್ತಿರೋಂಥದ್ದು DK ಶಿ ಅವರಿಗೆ ಎಲ್ಲೋ ಒಂದು ಕಡೆ CM ಪಟ್ಟ ಬಿಟ್ಕೊಳ್ಳೋಕ್ಕೆ ಸಿದ್ದರಾಮಯ್ಯರಿಗೆ ಇಷ್ಟ ಇಲ್ಲ. ಒಂದು ವೇಳೆ ಖರ್ಗೆ ಅವರು ಆಗೋದಾದರೆ ಬಿಟ್ಕೊಡೋಕ್ಕೆ ರೆಡಿ ಇದ್ದಾರೆ ಎಂಬುದು ಕೂಡ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗುತ್ತೆ. ಈಗಾಗಲೇ ಸಾಕಷ್ಟು ಹಿರಿಯ ನಾಯಕರು ಅಂದರೆ ಸಾಕಷ್ಟು ಸಚಿವರುಗಳಾಗಿರ್ಬೋದು ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಖರ್ಗೆ ಅವ್ರನ್ನ ನೀವೇ CM ಆಗಿಬಿಡಿ ಅಂತ ಒತ್ತಾಯ ಮಾಡಿದ್ದು ಉಂಟು. ಆದರೆ ಇದೇ ನೆಪದಲ್ಲಿ ಏನು ಸೋನಿಯಾ ಗಾಂಧಿ ಅವ್ರನ್ನ ಕೂಡ ನೇರವಾಗಿ ಖರ್ಗೆ ಅವರು ಪ್ರಶ್ನೆ ಮಾಡಿರೋಂಥದ್ದು, ಒಂದು ಅವಕಾಶವನ್ನು ನನಗೆ ಕೊಡಿ, ಏಕೆಂದರೆ ಸಾಕಷ್ಟು ದಿನಗಳಿಂದ ರಾಜ್ಯದಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ, ದಶಕಗಳಿಂದ ಕೂಡ ರಾಜ್ಯದಲ್ಲಿ ಕೆಲಸವನ್ನು ಮಾಡಿದ್ದೇನೆ, ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಕೆಲಸವನ್ನು ಮಾಡಿದ್ದೇನೆ, ಈಗ CM ಪಟ್ಟ ಒಲ್ದು ಬಂದಿರುವಂಥದ್ದು, ನೀವು ನಮಗೆ ಒಂದು ಅವಕಾಶ ಕೊಡಿ. ಯಾಕೆಂದರೆ ಸಿದ್ದರಾಮಯ್ಯರು DK ಶಿ ಅವರಿಗೆ ಬಿಟ್ಕೊಡುವ ಸಾಧ್ಯತೆ ತೀರಾ ಕಡಿಮೆ ಇರುವಂಥದ್ದು. ಒಂದು ವೇಳೆ ಅವ್ರು ಬಿಟ್ಕೊಡೋದಾದರೆ ನಾನು CM ಆಗೋದಾದರೆ ಮಾತ್ರ ಬಿಟ್ಕೊಡ್ತಾರೆ ಅಂತ ಕೂಡ ಒತ್ತಾಯವನ್ನು ಅಂದರೆ ಸೋನಿಯಾ ಗಾಂಧಿ ಮುಂದೆ ತಮ್ಮ ಆಸೆಯನ್ನು ತೆರೆದಿಟ್ಟಿರೋ. ಅಂದರೆ ನನಗೂ ಸಾಕಷ್ಟು ಆಸೆ ಇದೆ, ಸಾಕಷ್ಟು ದಿನಗಳಿಂದಲೂ ಕೂಡ ನಾನು CM ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೇನೆ, ಈ ಅವಕಾಶ ಬಂದಿದೆ, ಇದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ನೇರವಾಗಿ ಖರ್ಗೆ ಅವರು ಸೋನಿಯಾ ಗಾಂಧಿ ಅವ್ರ ಜೊತೆ ಈ ಬಗ್ಗೆ ಮಾತನಾಡಿರೋದು. ಎಲ್ಲೋ ಒಂದು ಕಡೆ ಇದು ಸೋನಿಯಾ ಗಾಂಧಿ ಅವ್ರಿಗೆ ಕೂಡ ಒಂದು ರೀತಿ ಆಘಾತ ಮತ್ತು ಏನೋ ಒಂದು ರೀತಿ ಇದಾಗಿರೋಂಥದ್ದು. ಅದರಿಂದಾಗಿ ಸಾಕಷ್ಟು ವಿಚಾರದಲ್ಲಿ ಅವರು ಮನವೊಲಿಸುವ ಪ್ರಯತ್ನ ಖರ್ಗೆ ಅವ್ರನ್ನ ಸೋನಿಯಾ ಗಾಂಧಿ ಅವರು ಕೂಡ ಮಾಡಿರುತ್ತದೆ. ಯಾಕೆಂದರೆ ಸಾಕಷ್ಟು ಹಿರಿಯರಿದ್ದೀರಿ, ನನಗಿಂತ ಹಿರಿಯರಿದ್ದೀರಿ, ಈಗ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಪ್ರಾಬಲ್ಯ ಇರಬೇಕು ಮತ್ತು ತಮ್ಮ ಏನು ಇಲ್ಲಿವರೆಗೂ ರಾಜಕೀಯ ವರ್ಚಸ್ಸಿದೆ ಅದು ಕೂಡ ನಮ್ಗೆ ಅವಶ್ಯಕತೆ ಇದೆ. ಪ್ರಮುಖವಾಗಿ ರಾಹುಲ್ ಗಾಂಧಿ ಜೊತೆ ನಿಂತು ಸಲಹೆ ಸೂಚನೆಗಳನ್ನು ಕೂಡ ಅವರಿಗೆ ಕೊಟ್ಟು ಪಕ್ಷವನ್ನು ಮುನ್ನಡೆಸುವ ಕೆಲಸ ನೀವು ಮಾಡಬೇಕು. ಅದರಿಂದಾಗಿಯೇ ರಾಜ್ಯಕ್ಕೆ ಹೋಗೋ ಆಸೆಯನ್ನು ಕೈ ಬಿಟ್ಬಿಡಿ. ಯಾಕೆಂದರೆ ಇಲ್ಲಿ ಸಾಕಷ್ಟು ಕೆಲಸಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಆಗಿರ್ಬೋದು ಮತ್ತು ಯಾವೆಲ್ಲ ಚುನಾವಣೆ ಬರುತ್ತೆ ಅದರ ಎದುರಿಸುವ ನಿಟ್ಟಿನಲ್ಲಿ ನೀವು ಕಾರ್ಯತಂತ್ರವನ್ನು ರೂಪಿಸಬೇಕು. ರಾಹುಲ್ ಗಾಂಧಿ ಅವ್ರಿಗಾಗಿರ್ಬೋದು ಮತ್ತು ಪಕ್ಷದ ಎಲ್ಲ ನಾಯಕರಿಗೂ ಕೂಡ ನೀವು ಹಿರಿಯರಿದ್ದೀರಿ, ಅದನ್ನು ಆಸೆ ಬಿಟ್ಟು ಇಲ್ಲಿನ ಹೈಕಮಾಂಡ್ ಮಟ್ಟದಲ್ಲಿ ಮತ್ತು ರಾಷ್ಟ್ರದಲ್ಲಿ ಏನು ಕಾಂಗ್ರೆಸ್ ಅಧಿಕಾರ ತರುವ ನಿಟ್ಟಿನಲ್ಲಿ ನೀವು ಕೆಲಸಗಳನ್ನು ನಿರ್ವಹಿಸಿ, ಅಲ್ಲಿ ಬೇಡ ಅಂತ ಕೂಡ ಸೋನಿಯಾ ಗಾಂಧಿ ಅವರು ನೇರವಾಗಿ ಖರ್ಗೆ ಅವರಿಗೆ ಹೇಳಿರುವಂಥದ್ದು. ವಸಂತ್, ಬಹುಶಃ ಖರ್ಗೆ ಅವರದು 50 ವರ್ಷಗಳ ಅಂದರೆ ನಾವು ಗಮನಿಸ್ತಾ ಹೋಗ್ಬೋದು, 50 ವರ್ಷಗಳ ರಾಜಕಾರಣ, ಕಾಂಗ್ರೆಸ್ನ ನಿಷ್ಠಾವಂತ ರಾಜಕಾರಣಿ. ಮತ್ತು ರಾಹುಲ್ ಗಾಂಧಿ ನಾವು ಗಮನಿಸ್ತಾ ಹೋಗ್ಬೋದು, ರಾಜೀವ್ ಗಾಂಧಿ ಅವರಿದ್ದಂಥ ಸಂದರ್ಭ ಆಗಿನಿಂದಲೂ ಕೂಡ ಇವತ್ತಿನವರೆಗೂ ಕೂಡ ನಿಷ್ಠಾವಂತರು ಮತ್ತು ಹೈಕಮಾಂಡ್ ನಾಯಕರಿಗೆ ಬಹಳ ಬೇಕಾದಂಥವ್ರು. SM ಕೃಷ್ಣ CM ಆಗಿದ್ದಂಥ ಸಂದರ್ಭದಲ್ಲಿ ಖರ್ಗೆ ಅವ್ರಿಗೂ ಕೂಡ ಅವಕಾಶ ಇತ್ತು, ಸ್ವಲ್ಪದರಲ್ಲೇ ಮಿಸ್ ಆಗೋಯ್ತು CM ಆಗುವಂಥ ಒಂದು ಅವಕಾಶ. ಅಂದರೆ ಆವಾಗಿಂದಲೂ ಕೂಡ ಒಂದು ಆಸೆ ಇದ್ದೇ ಇತ್ತು ಖರ್ಗೆ ಅವರಿಗೆ, ಬಹಿರಂಗವಾಗಿಯೂ ಹಲವಾರು ಬಾರಿ ಅವ್ರು ಹೇಳ್ಕೊಂಡಿದ್ದುಂಟು. ಬಹುಶಃ ಆ ಆಸೆ ಅನ್ನುವಂಥದ್ದು ಬಹುಶಃ ಹೈಕಮಾಂಡ್ ನಾಯಕರ ಈ ಒಂದು ಹೇಳಿಕೆಯಿಂದಾಗಿ ದೂರವೇ ಉಳಿದಂತಾಗೋಯ್ತಲ್ಲ ಅಂತ. ಹೌದು ವಸಂತ, ಯಾಕೆಂದರೆ ಸಾಕಷ್ಟು ಅಂದರೆ 5 ವರ್ಷ ಏನು ಸುಮಾರು 20 ವರ್ಷ 30 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಅವರು ಖರ್ಗೆ ಅವರು ಇರುವಂಥದ್ದು. ಪ್ರಮುಖವಾಗಿ ಏನಂದರೆ ಹೈಕಮಾಂಡ್ ಏನೆಲ್ಲ ಹೇಳುತ್ತೆ ಅದನ್ನು ನಿಷ್ಠೆಯಿಂದ ಪಾಲಿಸಿರುವಂಥದ್ದು ಖರ್ಗೆ ಕುಟುಂಬ. ಯಾಕೆ ಸಾಕಷ್ಟು ದಿನಗಳಲ್ಲಿ ನೋಡ್ತಾ ಇರ್ಬೋದು, ಹಿಂದೆ ಕೂಡ ಅವರಿಗೆ CM ಅವಕಾಶ ಇತ್ತು, ಆಗಲೂ ಕೂಡ ಅವರಿಗೆ ಅವಕಾಶ ಬರಲಿಲ್ಲ. ಅಂದರೆ SM ಕೃಷ್ಣ ಕಾಲದಲ್ಲೂ ಕೂಡ ಅವರ ಹೆಸರು ಕೇಳಿಬಂದಿತ್ತು. ಅದೇ ರೀತಿ 2013ರಲ್ಲೂ ಕೂಡ ಏನು JDSನಿಂದ ಸಿದ್ದರಾಮಯ್ಯವರು ಕಾಂಗ್ರೆಸ್ಗೆ ಬರುವ ಮುಂಚೆ ಅವರ ಹೆಸರು ಕೇಳಿಬರ್ತಿತ್ತು. ಅಂದರೆ ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯಗೆ ಅದು ಅವಕಾಶ ಬಂತು. ಸಾಕಷ್ಟು ದಿನಗಳಿಂದಲೂ ಕೂಡ ಸಾಕಷ್ಟು ವರ್ಷಗಳಿಂದಲೂ ಕೂಡ ಅವರು CM ಆಗುವ ಆಸೆಯನ್ನು ಕೂಡ ಸಾಕಷ್ಟು ದಿನಗಳ ವ್ಯಕ್ತಪಡಿಸ್ತಿದ್ರು. ಪ್ರಮುಖವಾಗಿ ಈ ಹಿಂದೆ ಕೂಡ ಅಂದರೆ ರಾಜ್ಯದಲ್ಲಿದ್ದಾಗ ವಿರೋಧ ಪಕ್ಷ ನಾಯಕರಾಗಿದ್ದರೂ ಕೂಡ ಅವರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಿತ್ತು. ಆದರೆ ಎಲ್ಲೋ ಒಂದು ಕಡೆ ಅವ್ರಿಗೂ ಹತ್ತಿರಕ್ಕೆ ಬಂದು ಅದು ವಾಪಸ್ಸಾಗುವ ಕತಿ ಬಂದಿರುವಂಥದ್ದು. ಪ್ರಮುಖವಾಗಿ ಈಗೂ ಕೂಡ ಅವರಿಗೆ ಅವಕಾಶ ಇದ್ದರೂ ಕೂಡ ಹೈಕಮಾಂಡ್ ನಾಯಕರು ಅವರಿಗೆ ಒಂದು ಅವಕಾಶ ಮಾಡಿಕೊಡೋ ನಿಟ್ಟಿನಲ್ಲಿ ಹಿಂಜರಿತಿರೋದು. ಯಾಕೆಂದರೆ ಪ್ರಮುಖವಾಗಿ ನೋಡೋದಾದರೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವಶ್ಯಕತೆ ತುಂಬ ಇರುವಂಥದ್ದು ಮತ್ತು ಅದರಿಂದಾಗಿ ಅವ್ರನ್ನ ಏನು ಈಗಿರೋ ವರ್ಚಸ್ಸಾಗಿರ್ಬೋದು
ಆಗಿರ್ಬೋದು ಮತ್ತು ಆಡಳಿತ ನೀತಿ ಆಗಿರ್ಬೋದು ಮತ್ತು ಯಾವುದೇ ರೀತಿಯಾದಂಥ ಅವರ ಅನುಭವವನ್ನು ಕೂಡ ರಾಷ್ಟ್ರ ಮಟ್ಟದಲ್ಲಿ ಬಳಸ್ಕೊಳ್ಳೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿರೋದ್ರಿಂದ ಈಗ ಅವರಿಗೆ CM ರಾಜ್ಯದಲ್ಲಿ ಕೊಡುವ ನಿಟ್ಟಿನಲ್ಲಿ ಕೂಡ ಯಾವುದೇ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳ್ತಾ ಇರೋದು. ಪ್ರಮುಖವಾಗಿ ನೋಡೋದಾದರೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಅವ್ರು ಹೇಳ್ತಾ ಇರೋದು ಕಳೆದ 2-3 ತಿಂಗಳಿಂದಲೂ ಕೂಡ ಆಸೆಯನ್ನು ವ್ಯಕ್ತಪಡಿಸಿದ ಅಂದರೆ ಹೈಕಮಾಂಡ್ ಇಲ್ಲಿನ ರಾಜ್ಯ ಸಚಿವರಾಗಿರ್ಬೋದು ಮತ್ತು ಹಿರಿಯ ನಾಯಕರು CM ಆಗಿ ಅಂತ ಒತ್ತಾಯ ಮಾಡ್ತಿರೋವಂಥದ್ದು. ಆದರೆ ಹೈಕಮಾಂಡ್ ಏನು ಹೇಳುತ್ತಾ ಅದನ್ನು ನಾನು ಪಾಲನೆ ಮಾಡ್ತೀನಿ, ಹೈಕಮಾಂಡ್ಗೆ ನಾನು ವಿಧೇಯನಾಗಿದ್ದೆ ಅಂತ ಕೂಡ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿದ್ದುಂಟು. ಅದರಿಂದಾಗಿಯೇ ಏನು ಈ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿತ್ತು. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯರು ಕೂಡ DCM ಆಗಿರುವಂತಹ DKಶಿ ಅವರಿಗೆ CM ಪಟ್ಟ ಬಿಟ್ಕೊಡಲ್ಲ ಅಂತ ಗೊತ್ತಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಕಾಶ ಕೊಡಿ ಅಂತ ಕೂಡ ದಲಿತರಲ್ಲಿ ಸಾಕಷ್ಟು ಒತ್ತಾಯಗಳು ಬಂದಿತ್ತು. ಪ್ರಮುಖವಾಗಿ ಮಹದೇವಪ್ಪ ಆಗಿರ್ಬೋದು ಮತ್ತು ಅದೇ ರೀತಿ ಪರಮೇಶ್ವರ್ ಕೂಡ ಒಂದು ವೇಳೆ DKಶಿ ಅವರಿಗೆ ಅವಕಾಶ ಕೊಡದೇ ಇದ್ರೆ ದಲಿತರಿಗೆ ಒಂದು ಅವಕಾಶ ಕೊಡಿ, ಅದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕೊಟ್ಟರು ಕೂಡ ಓಕೆ ಅಂತ ಕೂಡ ಅವರು ಹೇಳಿದ್ರು. ಇಲ್ಲಿನ ಸಚಿವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಹೇಳಿದ್ರು. ಆದರೆ ಈ ಆಸೆಯನ್ನು ಕೂಡ ಸೋನಿಯಾ ಗಾಂಧಿ ಅವ್ರ ಜೊತೆ ನೇರವಾಗಿ ಪ್ರಶ್ನೆ ಮಾಡಿರೋಂಥದ್ದು ಮತ್ತು ಅದೇ ರೀತಿ ಅವ್ರ ಜೊತೆ ಚರ್ಚೆ ಮಾಡಿದ್ರು. ಅಂದರೆ ಈ ಬಾರಿ ಆದರೂ ನನಗೆ ಒಂದು ಅವಕಾಶ ಕೊಡಿ, ಬಾಕಿ ಉಳಿದಿರೋಂಥ 2 ವರ್ಷ ಆದರೂ ಕೂಡ ನಾನು ರಾಜ್ಯದಲ್ಲಿ CM ಆಗಿ ಕಾರ್ಯನಿರ್ವಹಿಸ್ತೇನೆ ಅಂತ ಕೂಡ ಹೇಳಿರೋಂಥದ್ದು. ಆದರೆ ಇದರಿಂದಾಗಿ ಸೋನಿಯಾ ಗಾಂಧಿ ಅವರು ಕೂಡ ಬೇಡ, ಸದ್ಯದ ಮಟ್ಟಿಗೆ ಏನಂದ್ರೆ ರಾಜ್ಯಕ್ಕಿಂತ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಅವಶ್ಯಕತೆ ಇದೆ ಮತ್ತು ರಾಹುಲ್ ಗಾಂಧಿ ಅವರು ಕೂಡ ತಮ್ಮ ಅವಶ್ಯಕತೆ ಇದೆ, ಅದರಿಂದಾಗಿ ನೀವು ರಾಷ್ಟ್ರ ಮಟ್ಟದಲ್ಲೇ ಕೆಲಸವನ್ನು ನಿರ್ವಹಿಸಿ ಅಂತ ಕೂಡ ಹೇಳಿರುವಂಥದ್ದು. ವಸಂತ್, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.